ಕುತ್ಕೊಮ್ಮ. ಪರವಾಗಿಲ್ಲ. ಅಯ್ಯೋ ಕುತ್ಕೋ ಬಾಮ್ಮ ನೀನು. ನೀನೇನಮ್ಮ ಕಾಪಿ ಮಾಡಿದ್ದು? ಕಾಪಿ ಸೂಪರ್ ಆಗಿದೆ. ಇಲ್ಲ, ದೀಪ ಮಾಡಿದ್ದು. ಓ, ನೀನಮ್ಮ ಮಾಡಿದ್ದು? ತುಂಬಾ ಚೆನ್ನಾಗಿದೆ. ನಮ್ಮ ಅರ್ಚನನು ಕಾಫಿ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಇರ್ಲಿ ಬಿಡಿ, ನಮ್ಮನೆಗೆ ಸೊಸೆಯಾಗಿ ಬರೋಳು, ಅವಳು ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಕಾಫಿ ಎಲ್ಲ ಮಾಡ್ಕೊಡ್ಬೇಕನ್ನೋ ರೂಲ್ಸ್ ಏನೂ ಇಲ್ಲ. ಅವಳು ಇಷ್ಟ ಬಂದಾಗಿರ್ಬೋದು. ನನ್ನ ಮಗಳ ಜೊತೆ ನೀವೇನಾದ್ರೂ ಮಾತಾಡೋದಿದ್ರೆ ಮಾತಾಡ್ಬೋದು. ನಿನ್ಗೆ ಹಾಡು ಹೇಳಕ್ ಬರುತ್ತೇನಮ್ಮ? ಸುಮ್ಮನೆ ಇರ್ರಿ, ಎಲ್ಲ ಕಡೆ ತಮಾಷೆನಾ ನಿಮ್ದು? ಏನು ಅನ್ಕೋಬೇಡಿ, ನಮ್ಮ ಯಜಮಾನ್ರು ಅವಾಗವಾಗ ಈ ರೀತಿ ಜೋಕ್ ಮಾಡ್ತಿರ್ತಾರೆ. ಸರ್, ಮನುಷ್ಯ ಯಾವಾಗಲೂ ಸೀರಿಯಸ್ ಆಗಿರಬಾರ್ದು, ಯಾವಾಗಲೂ ನಗ್ನಗ್ತಾ ಇರಬೇಕು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸರ್ ಅದು. ಹೌದು, ನಗು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನಾನಂತೂ ಏನು ಪ್ರಶ್ನೆ ಕೇಳಲ್ಲ. ಹುಡುಗಿನ ಮನೆ ಕಳಿಸ್ಕೊಡಿ, ನನ್ನ ಮಗನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಳ್ಳೋದೇ ಅಷ್ಟೇ ಸಾಕು. ನೋಡಮ್ಮ, ನಮ್ಮನೇಲೂ ಕೆಲ್ಸದವ್ರಿದ್ದಾರೆ. ನೀನ್ ಇಲ್ಲಿ ಹೇಗಿದೆಯೋ ಅಲ್ಲೂ ಹಾಗೆ ಇರ್ಬೋದು. ಸೊಸೆ ಅನ್ನೋ ಜವಾಬ್ದಾರಿ ತಗೊಂಡ್ರೆ ಅಷ್ಟೇ ಸಾಕು. ನಮಗೇನೋ ಹುಡುಗಿ ಮತ್ತೆ ಸಂಬಂಧ ಇಷ್ಟ ಆಗಿದೆ. ಹುಡುಗಿನ ಮುಖ್ಯವಾಗಿ ನಮ್ಮ ಸಂಬಂಧ ಇಷ್ಟ ಆಗಿದೆ ಅಂತ ಕೇಳಿ ತಿಳ್ಕೊಳ್ಳಿ. ನನಗೆ ಸಂಬಂಧ ಓಕೆ ಇದೆ. ಏನಮ್ಮ ಇಷ್ಟು ಬೇಗ ಒಪ್ಕೆ ಅಂತ ಹೇಳ್ಬಿಟ್ಟೆ? ನಾವು ತೋರ್ಸಿದ ಹುಡುಗ ಅನ್ನೋ ಕಾರಣಕ್ಕೆ ಒಪ್ಕೊಳ್ಳೇಬೇಕಂತ ಫೋರ್ಸ್ ಇಲ್ಲ ಅರ್ಚನಾ. ನಿಂಗ್ ಹುಡುಗ ಒಪ್ಕೆ ಆದ್ರೆ ಮಾತ್ರ ಒಪ್ಕೋ. ನನಗೆ ಮದುವೆ ಓಕೆ. ನಿಮ್ಮ ಅಭ್ಯಂತರ ಏನೂ ಇಲ್ಲ ಅಂದ್ರೆ ಹುಡುಗಿ ಒಂದು 10 ನಿಮಿಷ ಪ್ರೈವೇಟ್ ಆಗಿ ಹೋಗಿ ಮಾತಾಡ್ಕೊಂಡು ಬರ್ಬೋದಾ? ಆಗ್ಬೋದು. ಅರ್ಚನಾ, ಹೋಗಮ್ಮ. ಲೈಫ್ ಇಸ್ ಟೂ ಶಾರ್ಟ್, ಯು ಶುಡ್ ಜಸ್ಟ್ ಮೂವ್ ಆನ್. ನೀವೇನು ಹೇಳ್ತೀರಾ? ಹೌದು. ನಿಮ್ಮ ಈ ಸೈಲೆನ್ಸ್ ನನಗೆ ತುಂಬ ಇಷ್ಟ ಆಯಿತು. ಐ ಲೈಕ್ ಇಟ್. ಮೋರ್ ಓವರ್, ನೀವು ನನಗೆ ತುಂಬ ಇಷ್ಟ ಆದ್ರಿ. ನಿಮ್ಮ ಬಗ್ಗೆ ನಾನು ಹೇಳಿದೆ, ನನ್ನ ಬಗ್ಗೆ ನೀವೇನು ಹೇಳ್ತಾನೆ ಇಲ್ಲ. ಹಾಗೆ ನೋಡ್ಬೇಡ್ರಿ, ಭಯ ಆಗತ್ತೆ. ನೋಡಿ, ನೀವು ಇಷ್ಟ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ. ಐ ವಿಲ್ ಬಿ ವೆರಿ ಅಪ್ಸೆಟ್. ನಿಮ್ಮಂಥ ಹುಡುಗಿನ ಮಿಸ್ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ. ನೀವು ನನಗಿಷ್ಟ ಆಗಿದ್ದೀರಾ. ರಿಯಲಿ? ಥ್ಯಾಂಕ್ ಯು ಸೋ ಮಚ್. ನನಗೆ ಆಗ್ತಿರೋ ಖುಷಿನ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ರಿಯಲಿ ಐ ಆಮ್ ಸೋ ಹ್ಯಾಪಿ. ಓಕೆ, ಕೂಲ್. ಹಾಗಿದ್ರೆ ಒಳಗೂ ಎಲ್ಲರೂ ನ್ಯೂಸ್ ಕೊಡೋಣವಾ? ನೋಡಿ ಸರ್, ನನ್ನ ಮಗ ಆಲೆ ತುಂಬಾ ಹಚ್ಕೊಬಿಟ್ಟಿದ್ದ ನಿಮ್ಮ ಮಗಳನ್ನ. ಒಂದ್ ಕೆಲಸ ಮಾಡಪ್ಪ, ನಿನ್ನ ಹೆಂಡತಿ ಇಲ್ಲಿ ಬಂದಾಗ ನೀನು ಇಲ್ಲೇ ಬಂದಿದ್ಬಿಡು. ಓಕೆನಾ ಸರ್ ನಿಮ್ಗೆ? ಹುಡುಗ ಹುಡುಗಿ ಒಪ್ಪಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ನೀವು ಸ್ವೀಟ್ ತಗೊಳ್ಳಿ. ಸೌಂದರ್ಯ, ನಿಮ್ಮಂತ ಒಳ್ಳೆ ಸಂಬಂಧ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಅಂದ್ಕೊಂಡಿದ್ದೀನಿ ನಾನು. ಸರ್, ಇದಕ್ಕೆಲ್ಲ ಮೂಲ ಕಾರಣ ನಿಮ್ಮ ಹಿರಿ ಸೊಸೆ ಸೌಂದರ್ಯರು ಸರ್. ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳಬೇಕು ಸರ್. ಅವರಾಗಿ ನಮ್ಮ ಮನೆಗೆ ಫೋನ್ ಮಾಡಿ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದೆ ಹೋಗಿದ್ರೆ ಇಷ್ಟೊತ್ತು ಕಾಲೇ ನಮ್ಮ ಮಗ ಬೇರೆ ಹುಡುಗಿ ನೋಡ್ಕೊಂಡ್ಬಿಟ್ಟಿರೋನು.
ಸೌಂದರ್ಯ, ಚಿರು ಮೇಲೆ ನೀನು ಎಷ್ಟು ಕಾಳಜಿ ತೋರಿಸ್ತಾ ಇದೆಯೋ ಅದೇ ಕಾಳಜಿನ ಅರ್ಚನಾ ಮೇಲೂ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣಮ್. ಮಾವ, ಈ ಮನೆ ಸೊಸೆಯಾಗಿ ಇದೆಲ್ಲ ನನ್ನ ಜವಾಬ್ದಾರಿ ಅಂತ ಅನ್ಕೊಂಡು ಮಾಡ್ತೀನಿ. ಇದೆಲ್ಲ ನನ್ನ ಕರ್ತವ್ಯ ಅಷ್ಟೇ. ಇದು ಮಾತು ಅಂದ್ರೆ ಸೌಂದರ್ಯ ಅವರು ಈ ಮನೆಗೆ ತಕ್ಕ ಸೊಸೆ ಅನ್ನೋದನ್ನ ಪ್ರೂವ್ ಮಾಡಿದ್ರು. ರೋಹಿತ್, ನನ್ನ ಮಗಳನ್ನ ಜೋಪಾನವಾಗಿ ನೋಡ್ಕೋ ಅಪ್ಪ. ಯಾವತ್ತೂ ಅವಳ ಕಣ್ಣಲ್ಲಿ ನೀರು ತರಿಸಿಲ್ಲ. ಇನ್ಮೇಲಿಂದ ಅವಳ ಜವಾಬ್ದಾರಿ ನಿಂದು. ಅವಳು ಸ್ವಲ್ಪ ಸೂಕ್ಷ್ಮ ಸ್ವಭಾವದ ಹುಡುಗಿ, ಯಾವುದನ್ನು ಬಾಯಿ ಬಿಟ್ಟು ಹೇಳ್ಕೊಳ್ಳಲ್ಲ, ಎಲ್ಲವನ್ನು ಮನಸ್ಸಲ್ಲೇ ಬಚ್ಚಿಟ್ಕೊಂಡಿರ್ತಾಳೆ. ಅದನ್ನು ನಾವೇ ಗಮನಿಸಿ ಅವಳ ಹತ್ರ ಮಾತಾಡಬೇಕು. ಅದು ಬಿಟ್ಟರೆ ಇಲ್ಲಿವರೆಗೂ ಅವಳು ನನಗೆ ಇಂಥದ್ದು ಬೇಕು, ಇಂಥದ್ದು ಆಗಬೇಕು ಅಂತ ಹೇಳಿದವಳಲ್ಲ. ಅಪ್ಪ, ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ನಿಮ್ಮ ಆಸೆ ಈಡೇರ್ತಿದೆ ಅಲ್ವಾ? ಖುಷಿ ಪಡಿ. ಯೋಚನೆ ಮಾಡಬೇಡಿ ಅಂಕಲ್. ಅರ್ಚನಾ ಅವರು ಅವ್ರ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದಾರೆ. ಇನ್ಮೇಲೆ ಅರ್ಚನಾ ಅವರು ನಮ್ಮ ಫ್ಯಾಮಿಲಿ ಮೆಂಬರ್. ಯು ಡೋಂಟ್ ವರಿ ಅಂಕಲ್. ತುಂಬ ಥ್ಯಾಂಕ್ಸ್ ಕಣಪ್ಪ. ಈಗ ಯಾಕೋ ಅಂಕಲ್ ಅಂತ ಕರೀತಾ ಇದೀಯಾ? ಮಾವ ಅಂತ ಕರಿಬೇಕಣೋ. ಆಯ್ತಪ್ಪ. ಬೀಗ್ರೆ, ನಂದು ಒಂದೇ ಕೋರಿಕೆ, ಆದಷ್ಟು ಬೇಗ ನನ್ನ ಮಗಳು ಮದುವೆ ಆಗಬೇಕು. ನಮಗೂ ಬೇಗ ಮದುವೆ ಆಗಲಿ ಅನ್ನೋದೇ ಆಸೆ ಅಲ್ವಾ ಜ್ಯೋತಿ? ಹೌದೌದು, ನಮ್ಮನೆ ಮಹಾಲಕ್ಷ್ಮಿನ ಆದಷ್ಟು ಬೇಗ ಮನೆ ತುಂಬಿಸ್ಕೋಬೇಕು. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ. ನಾಳೆನೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಪುರೋಹಿತರು ಬಂದಿರ್ತಾರೆ. ನಾಳೆನೆ ಎಲ್ರ ಮುಂದೆ ಲಗ್ನ ಪತ್ರಿಕೆ ಬರ್ಸಿ ಮುಹೂರ್ತ ಫಿಕ್ಸ್ ಮಾಡಿಸ್ಬೇಡ.